ಹಾಯ್ ಫ್ರೆಂಡ್ಸ್, ಇವತ್ತೊಂದು ರೈಸ್ ಕುಕ್ಕರ್ ಬಂದಿದೆ. ಏನಾಗಿದೆ ಏನು ನೋಡೋಣ. ಇದೇನಾಗಿದೆ ಅಂದರೆ ಮೈನ್ಸ್ ಕಾರ್ಡು ಏನಾಗಿದೆ, ಇದು ಜಾಮ್ ಆಗಿದೆ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ. ಇದನ್ನು ಹೇಗೆ ರೆಡಿ ಮಾಡೋದು, ಈ ಸಾಕೆಟ್ ಸೀಸ್ ಆಗಿರುವಂಥದ್ದನ್ನು ಯಾವ ರೀತಿ ಬದಲಾಯಿಸೋದು, ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ. ನೋಡಿ, ಇದು ಮೈನ್ ವೈರ್ ಮತ್ತು ಸಾಕೆಟ್ನ ಮಧ್ಯೆ ಜಾಮ್ ಆಗಿದೆ. ಇದನ್ನು ಬದಲಾಯಿಸುವಂಥ ಒಂದು ಸುಲಭ ವಿಧಾನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಬರ್ನ್ ಆಗಿದೆ. ಇದು ಬರ್ನ್ ಆಗಿರೋದ್ರಿಂದ ಇದು ವರ್ಕ್ ಆಗ್ತಾಯಿಲ್ಲ. ಇದನ್ನು ನಾನು ಈಗ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಪಿನ್ಗಳೆಲ್ಲ ಯಾವ ರೀತಿ ಬರ್ನ್ ಆಗಿದೆ ಅಂದರೆ ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗಿದೆ, ಕರೆಂಟ್ ಪಾಸ್ ಆಗ್ತಾಯಿಲ್ಲ ಇದರಲ್ಲಿ. ನೋಡಿ, ಇದು ಓವರ್ ಹೀಟಿಂಗ್ ಆಗಿರೋದ್ರಿಂದ ಈ ರೀತಿ ಬರ್ನ್ ಆಗಿದೆ. 3 ಕನೆಕ್ಷನ್ಸ್ ಬರುತ್ತೆ. ಇದ್ರ ಮಧ್ಯೆ ಒಂದು ಪತ್ತಿ ಬರುತ್ತೆ. ಇದನ್ನು ನಾವು ಈ ರೀತಿ ವಾಶ್ ಮಾಡ್ಕೋಬೇಕಾಗುತ್ತೆ. ಕಾಂಟ್ಯಾಕ್ಟ್ಸ್ ಹಾಳಾಗೋದ್ರಿಂದ ನಾವು ಈ ರೀತಿ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡಿಕೊಂಡು ಆನಂತರ ನಾವು ಮುಂದಿನ ಒಂದು ರಿಪೇರಿಯನ್ನು ಮಾಡಬೇಕಾಗುತ್ತೆ. ಎರಡರ ಮಧ್ಯೆ ನೋಡಿ, ಈ ಥರ ಒಂದು ಪತ್ತಿ ಬರುತ್ತೆ. ಅಲ್ಲಿ ಒಂದು ಕಾಂಟ್ಯಾಕ್ಟ್ ರೆಸ್ಟ್ ಹಿಡಿದಿರುತ್ತೆ. ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ನಂತರ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಇದನ್ನು ಹಾಫ್ ಕರೆಂಟ್ 110 ಹಾಕಿ ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ಕೈಯಲ್ಲಿ ಮುಟ್ಟಬಾರ್ದು. ಕಾಂಟ್ಯಾಕ್ಟ್ಸ್ ಚೆನ್ನಾಗಿದೆಯಾ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೇನೆ. ಮೊದಲು ಆನ್ ಆಗ್ತಾ ಇದೆಯಾ ಇಲ್ವಾ ಅಂತ ಸ್ಕ್ರೂಡ್ರೈವರ್ನ ಸಹಾಯದಿಂದ, ಕೈಯಿಂದ ಮುಟ್ಟಬಾರ್ದು. ನೋಡಿ, ಆನ್ ಆಗ್ತಾ ಇದೆ. ಇದು ಹಾಫ್ ಕರೆಂಟಲ್ಲಿ ನಾನು ಚೆಕ್ ಮಾಡ್ತಾ ಇರೋದು. ಆನ್ ಆಗ್ತಾ ಇರೋದ್ರಿಂದ ಈಗ ಆ ಸಾಕೆಟ್ ಏನಿದೆ ಅದನ್ನು ನಾನು ಬದಲಾಯಿಸ್ತೇನೆ. ಯಾವ ರೀತಿ ಬದಲಾಯಿಸೋದು ಅಂತ ನೋಡ್ಕೊಳ್ಳಿ. ಈಗ ಕರೆಂಟಿಂದ ಡಿಸ್ಕನೆಕ್ಟ್ ಮಾಡ್ತಾಯಿದ್ದೇನೆ. ನಾನು ಡಿಸ್ಕನೆಕ್ಟ್ ಮಾಡಿ ಆನಂತರ ನಾನು ಸಾಕೆಟನ್ನು ಬದಲಾಯಿಸ್ತೇನೆ. ನೋಡಿ, ಇದು ಸೀಸ್ ಆಗಿ ಸೇರಿಕೊಂಡಿದೆ. ಇದನ್ನು ನಾನು ಸ್ಕ್ರೂಗಳನ್ನ ಮೊದಲಿಗೆ ಈ ಥರ ಬಿಚ್ಕೋಬೇಕಾಗುತ್ತೆ. ಬಿಚ್ಕೊಂಡ ನಂತರ ನಾವು ಹೊಸ ಸಾಕೆಟನ್ನು ಸೇರಿಸ್ಕೋಬೇಕು. ನೋಡಿ, ಕಾಂಟ್ಯಾಕ್ಟ್ಸ್ ಎಲ್ಲ ಬರ್ನ್ ಆಗಿ ಸೇರಿಕೊಂಡಿದೆ. ಹೊಸ ಸಾಕೆಟನ್ನು ನಾವೀಗ ಹಾಕ್ತಾ ಇದ್ದೇನೆ. ಒಂದು ಸರಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಹಾಕೋದು ಅಂತ. ಇದರಲ್ಲಿ 2 ಮೇನ್ ವೈರ್ ಬರುತ್ತೆ ಮತ್ತು ಒಂದು ಅರ್ಥಿಂಗ್ ವೈರ್. ಇದು ಯೆಲ್ಲೋ ಕಲರ್ ಅರ್ಥಿಂಗ್ ವೈರ್ ಇದೆ ಇದರಲ್ಲಿ. ನೋಡಿ, ಈ ಥರ ಕನೆಕ್ಷನ್ ಬರುತ್ತೆ ಇದ್ರದ್ದು. ಹೊಸ ಪಿನ್ಗಳನ್ನ ಹಾಕಿ ನಾನು ಹೊಸ ಒಂದು ಸಾಕೆಟನ್ನು ನಾನೀಗ ಸೇರಿಸ್ಕೊತಾ ಇದ್ದೇನೆ. ಹೊಸ ಸಾಕೆಟ್ನ ಯಾವ ರೀತಿ ಸೇರಿಸೋದು ಅಂತ ಈಗ ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ. ನೋಡಿ, ಇದು ಹೊಸ ಸಾಕೆಟು, ಹಳೆಯದು ಬರ್ನ್ ಆಗಿದೆ. ಹೊಸದನ್ನು ಹಾಕಿ ನಾನೀಗ ಸೇರಿಸ್ಕೊತಾ ಇದ್ದೇನೆ. ನೀವು ಕೂಡ ಈ ರೀತಿಯೇ ರೆಡಿ ಮಾಡ್ಕೋಬಹುದು, ಭಾಳ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ ಇದು ಸಾಕೆಟು. 3 ಕನೆಕ್ಷನ್ಸ್ನ ಕರೆಕ್ಟಾಗಿ ಕೊಟ್ಕೋಬೇಕಾಗುತ್ತೆ. ಇದು ಫೇಸ್, ನ್ಯೂಟ್ರಲ್ ಮತ್ತು ಅರ್ಥಿಂಗ್ ಕನೆಕ್ಷನ್ನ ಕೊಟ್ಟು ಆನಂತರ ಹೇಗಿತ್ತು ಹಾಗೆ ನಾವು ಒಂದು ಸ್ಕ್ರೂಗಳನ್ನ ಸೇರಿಸಿ ನಾವು ಫಿಟ್ ಮಾಡ್ಕೋಬೇಕು. ಇದನ್ನು ಹಿಂದ್ಗಡೆಯಿಂದ ಒಂದು ಕ್ಲಾಂಪ್ ಬರುತ್ತೆ. ಆ ಕ್ಲಾಂಪ್ನ ಸೇರಿಸಿ ನಾವು ಈ ಥರ, ನೋಡಿ ಹಿಂದ್ಗಡೆ ಒಂದು ಕ್ಲಾಂಪ್ ಇದೆ, ಅದನ್ನು ಸೇರಿಸಿ ಥರ ನಾವು ಸ್ಕ್ರೂ ಹಾಕಿ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡು ನಂತರ ಇದು ರೆಡಿ ಆದ ಹಾಗೇ ಆನಂತರ ಕೊನೆಯಲ್ಲಿ ಒಂದು ಸಾರಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅರ್ಥಿಂಗ್ ಕನೆಕ್ಷನ್ ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ಸೇರಿಸ್ಕೋಬೇಕಾಗುತ್ತೆ. ಭಾಳ ಈಸಿಯಾಗಿ ನೀವು ಕೂಡ ಕೆಟ್ಟಿದರೆ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ಥರ ನಾವು ರೆಡಿ ಮಾಡ್ಕೋಬೋದು. ಈಗ ಎಲ್ಲ ಇದು ಕ್ಲೀನಾಗಿ ವರ್ಕ್ ಆಗ್ತಾಯಿದೆ, ನೋ ಪ್ರಾಬ್ಲಮ್. ಮತ್ತು ಹೇಗಿತ್ತು ಹಾಗೆ ನಾವು ಇದನ್ನು ಫಿಟ್ ಮಾಡ್ಕೋಬೇಕು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.